ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಲ್ಕರ್ಣೀಸ್ ಕಿಚನ್ ಟೇಲ್. ಸೊ ಇವತ್ತಿನ ರೆಸಿಪಿ ಏನಂತ ಆಲ್ರೆಡಿ ನೀವು ಲೈನಲ್ಲಿ ನೋಡಿರ್ತೀರ. ಸೊ ಘೀ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಆಲ್ ದ ಸ್ಪೈಸಸ್ ಅಂದರೆ ಮಸಾಲೆ ಪದಾರ್ಥಗಳು, ಚಕ್ಕೆ, ಏಲಕ್ಕಿ, ಲವಂಗು, ಮೆಣಸು, ಹೂವು, ಎಲೆ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿ. ಅದಾದಮೇಲೆ ಇಲ್ಲಿ 4 ಹಸಿಮೆಣ್ಸಿನ್ಕಾಯಿನ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಕರಿಬೇವು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಆದಮೇಲೆ ಇದಕ್ಕೆ ನಾನು 1 ಚಾಪ್ಡ್ ಆನಿಯನ್ನ ಹಾಕ್ಕೊಂಡು ಅದು ಕೂಡ 1 ನಿಮಿಷದಷ್ಟು ಫ್ರೈ ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಇದಕ್ಕೆ 1 ಬೌಲ್ ಅಷ್ಟು ಅಕ್ಕಿನ ಹಾಕ್ಕೋಬೇಕು. ಸೊ ನಾನಿಲ್ಲಿ ಅಕ್ಕಿ ಮೊದಲೇ ತೊಳ್ಕೊಂಡು ಇಟ್ಕೊಂಡಿದ್ದೆ. ಸೊ 1 ಬೌಲ್ ಅಷ್ಟು ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಆದಮೇಲೆ 1 ಬೌಲಷ್ಟು ಅಕ್ಕಿಗೆ ನಾನಿಲ್ಲಿ 2 ಗ್ಲಾಸ್ ಆಫ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ನೀರನ್ನ ಹಾಕ್ಕೊಳ್ಳಿ. ಎರಡು ಗ್ಲಾಸ್ ನೀರು ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 2 ವಿಸಿಲ್ ಆಗೋವರೆಗೂ ಬಿಡಬೇಕು. ಸೊ ಈ 2 ವಿಸಿಲ್ ಆಗೋವರೆಗೂ ನಾವು ಸೈಡಲ್ಲಿ ಡ್ರೈ ಫ್ರೂಟ್ಸ್ ಫ್ರೈನ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಫ್ರೈ ಮಾಡೋದಕ್ಕೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1/2 ಬಟ್ಲು ಗೋಡಂಬಿ ಅಂದರೆ ಕ್ಯಾಶ್ಯೂಸ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದು ಕ್ಯಾಶ್ಯೂಸ್ನ ತಕ್ಕೊಳ್ಳಿ. ಮತ್ತು 1/2 ಬಟ್ಲಷ್ಟು ನಾನಿಲ್ಲಿ ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ಅದು ಕೂಡ ಫ್ರೈ ಮಾಡ್ಕೊಂಡು ತಕ್ಕೊಳ್ಳಿ. ಸೊ ಇಲ್ಲಿ 2 ವಿಸಿಲ್ ಆಗಿದೆ. ಸೊ ತೆಗೆದು ನೋಡಿದಾಗ ಈ ರೀತಿ ಕಾಣಿಸ್ತಾ ಇದೆ. ಸೊ ಇದಕ್ಕೆ ನಾವು ಉಪ್ಪನ್ನ ಹಾಕ್ಕೋಬೇಕು. ಸೊ ಆಗಲೇ ಉಪ್ಪು ಹಾಕ್ಕೋಬೇಕಿತ್ತು, ನಾನು ಮರ್ತು ಹೋಗಿದ್ದೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಕೊರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ, ಅದಾದಮೇಲೆ ನಾವು ಮುಂಚೆನೇ ಫ್ರೈ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಸೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸೊ ತುಂಬಾ ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟಿಯಾಗಿರುವಂಥ ಘೀ ರೈಸ್ ಇದು. ಮಕ್ಕಳಿಗೆ ನೀವು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಬ್ರೇಕ್ಫಾಸ್ಟ್ ಇದು. ಆ್ಯಂಡ್ ಟಿಫನ್ ಬಾಕ್ಸ್ ಕೂಡ ನೀವು ಹಾಕ್ಕೊಡ್ಬೋದು. ಸೊ ಫಾಲೋ ಫಾರ್ ದ ಮೋರ್ ವಿಡಿಯೋಸ್ ಆ್ಯಂಡ್ ಮೋರ್ ರೆಸಿಪೀಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ಫಾಲೋವಿಂಗ್. ಥ್ಯಾಂಕ್ ಯು ಸೋ ಮಚ್.